ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಮುರಿದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಅದಲ್ಲದೆ ಯುವಿಯನ್ನು ಸರಿಗಟ್ಟಿದ ಜಡೇಜಾ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊರಟು ಅಂತ ಹೇಳ್ಕೊಂಡು ಇದಕ್ಕೆ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ನಿನ್ನೆ ನಡೆದಂಥ ICC ಚಾಂಪಿಯನ್ ಟ್ರೋಫಿನ ಭಾರತ ಭರ್ಜರಿಯಾಗಿ ಗೆದ್ದು ಬೀಗಿತು ಸ್ನೇಹಿತರೆ. ಈ ಗೆಲುವಿನೊಂದಿಗೆ ನಮ್ಮ ರೋಹಿತ್ ಶರ್ಮಾ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ನಮ್ಮ ಯುವರಾಜ್ ಸಿಂಗ್ ಅವರ ಹೆಸರಿನಲ್ಲಿದ್ದಂಥ ದಾಖಲೆಯನ್ನು ಮುರಿದಾರೆ ಸ್ನೇಹಿತರೆ. ಅದು ಯಾವ ದಾಖಲೆ, ಏನು, ಯಾವ ರೀತಿ ಅಂತ ಈಗ ನೋಡೋಣ ಸ್ನೇಹಿತರೆ. ಅದಲ್ಲದೆ ನಮ್ಮ ಜಡೇಜಾ ಅವರು ಕೂಡ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ, ಅಂದರೆ ಸಮವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಯಾವ ದಾಖಲೆ ಅಂತ ನೋಡೋಣ. ಇಲ್ಲಿಯವರೆಗೂ ಅಂದ್ರೆ ನಿನ್ನೆಯವರೆಗೆ ಅತಿ ಹೆಚ್ಚು ICC ಟೂರ್ನಮೆಂಟ್ ಫೈನಲ್ ಆಡಿದವರ ಲಿಸ್ಟ್ನಲ್ಲಿ ಭಾರತದಲ್ಲಿ ಅದು ಮೊದಲನೇದವರಾಗಿ ನಮ್ಮ ಯುವರಾಜ್ ಸಿಂಗ್ ಅವರು ಬರ್ತಿದ್ರು ಸ್ನೇಹಿತರೆ. ಭಾರತ ಅಲ್ಲ, ಇಡೀ ಜಗತ್ತಲ್ಲೇ ಮೊದಲನೇದವರಾಗಿ ನಮ್ಮ ಯುವರಾಜ್ ಸಿಂಗ್ ಅವರು ಬರ್ತಿದ್ರು. ಇದೀಗ ಅವರ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು ಮುರಿದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗಿಂತ ಒಂದು ಹೆಚ್ಚು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಯಾವ್ಯಾವ ಅಂತ ನೋಡೋಣ ಸ್ನೇಹಿತರೆ. ನಮ್ಮ ಯುವರಾಜ್ ಸಿಂಗ್ ಅವರು ಟೋಟಲ್ ಆಗಿ 8 ICC ಟೂರ್ನಾಮೆಂಟ್ಗಳಲ್ಲಿ ಫೈನಲ್ ಪಂದ್ಯವನ್ನು ಆಡಿದ್ದಾರೆ ಸ್ನೇಹಿತರೆ. ಅಂದರೆ ಗೆದ್ದಿದ್ದು ಸೋತಿದ್ದು ಅದು ಬೇರೆ, ಬಟ್ ಟೋಟಲ್ ಆಗಿ ಫೈನಲ್ನ ಆಡಿದ್ದು 8 ICC ಟೂರ್ನಾಮೆಂಟ್ಗಳಲ್ಲಿ ಫೈನಲ್ ಪಂದ್ಯವನ್ನು ಆಡಿದ್ದಾರೆ. ಅದಲ್ಲದೆ ರೋಹಿತ್ ಅವರು, ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ICC ಟೂರ್ನಮೆಂಟ್ ಫೈನಲ್ಗಳನ್ನ ಆಡಿದರು ಸ್ನೇಹಿತರೆ. ಇದೀಗ ನಿನ್ನೆ ನಡೆದಂಥ ಒಂದು ಪಂದ್ಯವನ್ನು ಗೆಲ್ಲೋದ್ರ ಮೂಲಕ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಮುರಿದಾರ. ಇದೀಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು 9 ICC ಟೂರ್ನಮೆಂಟ್ಗಳಲ್ಲಿ ಫೈನಲ್ ಪಂದ್ಯವನ್ನು ಆಡಿದ್ದಾರೆ ಸ್ನೇಹಿತರೆ. ಅದು ಯಾವ್ಯಾವ ಅಂತ ನೋಡೋಣ. ಅದಲ್ಲದೆ ನಮ್ಮ ಜಡೇಜಾ ಅವರು ಕೂಡ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅಂದರೆ ಅವರು ಕೂಡ 8 ICC ಟೂರ್ನಮೆಂಟ್ಗಳ ಫೈನಲ್ ಪಂದ್ಯವನ್ನು ಆಡಿದ್ದಾರೆ ಸ್ನೇಹಿತರೆ. ಈಗ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅವರು ಆಲ್ರೌಂಡರ್ ಸರಿಗಟ್ಟಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಅವರ ದಾಖಲೆಯನ್ನು ಮುರಿದಾರ. ಯಾವ್ಯಾವ ಪಂದ್ಯಗಳಲ್ಲಿ ಎಷ್ಟೆಷ್ಟು ಯಾವ್ಯಾವ ಇಯರ್ನಲ್ಲಿ ಅಂತ ನೋಡೋದಾದ್ರೆ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 2007ರ ವರ್ಲ್ಡ್ ಕಪ್ ನಮಗೆ ಈಗಾಗಲೇ ಗೊತ್ತೈತಿ. 6 ಸಿಕ್ಸ್ ಹೊಡೆದವ್ರು ಯಾರು, ಏನು ಮಾಡಿದ್ದು ಎಲ್ಲ ಗೊತ್ತು. ಅದರಲ್ಲಿ ಕೂಡ ನಮ್ಮ ರೋಹಿತ್ ಶರ್ಮಾ ಅವರು ಭಾಗವಹಿಸಿದ್ರು ಸ್ನೇಹಿತರೆ. ಆ T20 ಪಂದ್ಯದಲ್ಲಿ ಆಡಿದ್ರು. ಅದು ಅವರ ಮೊದಲನೇ ವರ್ಲ್ಡ್ ಕಪ್ನ ICC ಟೂರ್ನಮೆಂಟ್ನ ಮೊದಲನೇ ಇದು ಆಗಿತ್ತು ಸ್ನೇಹಿತರೆ, ಟೂರ್ನಮೆಂಟ್ ಆಗಿತ್ತು. ಅದು 2007ರಲ್ಲಿ. ಇನ್ನು ಅದಲ್ಲದೆ ಇದು ರೋಹಿತ್ ಶರ್ಮಾ ಅವರ ಮೊದಲನೇ ಪಂದ್ಯ ಆಯಿತು. ಇನ್ನು ವಿರಾಟ್ ಕೊಹ್ಲಿ ಅವರ ಮೊದಲನೇ ಪಂದ್ಯ ಆಗಿದ್ದು 2011ರಲ್ಲಿ. ಇವು ಎರಡಕ್ಕೂರನ್ನ ಬಿಟ್ಟು 2007ರಲ್ಲಿ ರೋಹಿತ್ ಶರ್ಮಾ, 2011ರಲ್ಲಿ ವಿರಾಟ್ ಕೊಹ್ಲಿ, ಇವು ಎರಡಕ್ಕೂರನ್ನ ಬಿಟ್ಟು ನಂತರ ಯಾವ್ಯಾವ ಫೈನಲ್ ಪಂದ್ಯಗಳನ್ನು ಆಡಿದ್ದಾರೆ. ಎರಡಕ್ಕೂರಲ್ಲೂ ಇಬ್ಬರೂ ಕೂಡ ಫೈನಲ್ನ ಆಡಿದ್ದಾರೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಐತೆ ಸ್ನೇಹಿತರೆ. ಏನಪ್ಪ, 2007ರ ವರ್ಲ್ಡ್ ಕಪ್ನ ವಿರಾಟ್ ಕೊಹ್ಲಿ ಅವರು ಆಡಿಲ್ಲ. ಅದಲ್ಲದೆ 2011ರ ವರ್ಲ್ಡ್ ಕಪ್ನೂ ಕೂಡ ರೋಹಿತ್ ಶರ್ಮಾ ಅವರು ಆಡಿಲ್ಲ. ಈ ಮೂಲಕ ನೆಕ್ಸ್ಟ್ ಏನು ಬರ್ತಾವಲ್ಲ ಎಲ್ಲ ಇಬ್ಬರು ಕೂಡ ಸರಿಸಮನಾಗಿ ಆಡಿದ್ದಾರೆ. ಅದಕ್ಕಾಗಿ ಇಬ್ಬರು ಸಮನಾಗಿ ಫೈನಲ್ ಪಂದ್ಯಗಳನ್ನು ಆಡಿದ್ದಾರೆ ಸ್ನೇಹಿತರೆ. ಯಾವ್ಯಾವ ಅಂತ ನೋಡೋದಾದ್ರೆ ನಮ್ಮ ರೋಹಿತ್ ಶರ್ಮಾ ಅವರು ಟೋಟಲಾಗಿ 3 T20 ಫೈನಲ್ ಪಂದ್ಯಗಳನ್ನು ICC ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ದಾರೆ ಸ್ನೇಹಿತರೆ. ಯಾವ್ಯಾವ ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದು 2007ರಲ್ಲಿ ಒಂದು T20, ಇನ್ನು ಎರಡನೇದು 2014ರಲ್ಲಿ, ಇನ್ನು ಮೂರನೇದು 2024ರಲ್ಲಿ. 3ರಲ್ಲಿ T20 ಪಂದ್ಯಗಳು ಫೈನಲ್ ಆಯಿತು. ಇನ್ನು ಚಾಂಪಿಯನ್ ಟ್ರೋಫಿನಲ್ಲಿ ಅದರಲ್ಲಿ ಕೂಡ 3 ಫೈನಲ್ನಲ್ಲಿ ಭಾಗವಹಿಸಿದ್ದಾರೆ. ಅದು ಯಾವ್ದು ನೋಡಿದಾರೆ, ಒಂದನೇದು 2013, ಎರಡನೇದು 2017, 2025 3 ಚಾಂಪಿಯನ್ ಟ್ರೋಫಿ ಆದ ಸ್ನೇಹಿತರೆ. ಇನ್ನು 2 ಚೆಸ್ಟ್ ಚಾಂಪಿಯನ್ ಟ್ರೋಫಿನಲ್ಲಿ ಫೈನಲಲ್ಲಿ ಆಡಿದ್ದಾರೆ. ಅದು ಯಾವುದಂತ ನೋಡಿದಾರೆ 2021 ಮತ್ತು 23ರಲ್ಲಿ ಇದು ಚೆಸ್ಟ್ದಾಯಿತು. ಇನ್ನು ODI ಫೈನಲ್ನಲ್ಲಿ 2023ರಲ್ಲಿ ನಾವೇ ಅದನ್ನು ಹೋಸ್ಟ್ ಮಾಡಿದ್ವಿ. ಅದನ್ನು ಫೈನಲನ್ನು ಆಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಈ ಮೂಲಕ ಟೋಟಲ್ ಆಗಿ 9 ICC ಟೂರ್ನಮೆಂಟ್ಗಳಲ್ಲಿ ಫೈನಲ್ ಪಂದ್ಯದಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಇದೀಗ ಆಡಿದ್ದಾರೆ. ಇನ್ನು ಅದಲ್ಲದೆ ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನೋಡೋದಾದ್ರೆ ಇವರು ಕೂಡ ಸಮನಾಗಿ, ಇವರು ಕೂಡ 2007 ಒಂದು ಆಡಿಲ್ಲ, ನೆಕ್ಸ್ಟ್ ಆಗಿ ಅಷ್ಟನ್ನು ಆಡ್ಕೋತ ಬಂದಾರೆ ಸ್ನೇಹಿತರೆ. ಇವ್ರದ್ದು ನೋಡೋದಾದ್ರೆ 2011ರಲ್ಲಿ ಇವ್ರದ್ದು ಮೊದಲನೇ ವರ್ಲ್ಡ್ ಕಪ್ ಗೆಲ್ತಿದ್ದು. ಇದು ಆದ ನಂತರ ಇವರು ಆಡಿರೋದು ನೆಕ್ಸ್ಟ್ ಇದೇ ರೀತಿಯಾಗಿ 2014, 24 T20 ವರ್ಲ್ಡ್ ಕಪ್ ಇದು ಆಯಿತು, 3 ಆದ ಸ್ನೇಹಿತರೆ. ಇನ್ನು 2013, 17, 24 ಚಾಂಪಿಯನ್ ಟ್ರೋಫಿ ಇವು 3 ಆದವು. ಇನ್ನು ಅದಲ್ಲದೆ 2021 ಮತ್ತು 2023 ಚೆಸ್ಟ್ ಚಾಂಪಿಯನ್ ಟ್ರೋಫಿ, 2023ರ ODI ವರ್ಲ್ಡ್ ಕಪ್. ಟೋಟಲ್ ಆಗಿ ಇವರು ಕೂಡ 9 ಆದ ಸ್ನೇಹಿತರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಟೋಟಲ್ ಆಗಿ 9 ICC ಟೂರ್ನಮೆಂಟ್ಗಳ ಫೈನಲ್ ಪಂದ್ಯವನ್ನು ಆಡಿದ್ದಾರೆ. ಇನ್ನು ಇವರನ್ನು ಹೊರತುಪಡಿಸಿ 8 ಆಡಿದವರಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಯುವರಾಜ್ ಸಿಂಗ್ ಅವರು ಬರ್ತಾರೆ. ಅವರನ್ನು ಬಿಟ್ಟರೆ ಜಡೇಜಾ ಅವರು ಕೂಡ ಇದೀಗ ಇವರ ಸಾಲಿನಲ್ಲೇ ಬರ್ತಾರೆ. ಅವರು ಕೂಡ 8 ICC ಟೂರ್ನಮೆಂಟ್ಗಳನ್ನು ಆಡಿದ್ದಾರೆ. ಇನ್ನು ಇದು ಭಾರತದಲ್ಲಿ ಬಿಟ್ಟು ಇನ್ನು ಜಗತ್ತಲ್ಲೇ ನೋಡೋದಾದ್ರೂ ಕೂಡ ಇವರೇ ಇದ್ದಾರೆ ಸ್ನೇಹಿತರೆ. ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು.
ಟೋಟಲ್ ಆಗಿ 9 ರೋಹಿತ್ ಶರ್ಮಾ ಜಡೇಜಾ ಅವರು. ಸೆಕೆಂಡ್ 8 ಪಂದ್ಯಗಳಲ್ಲಿ ಜಡೇಜಾ ಅವರು, ಯುವರಾಜ್ ಸಿಂಗ್ ಅವರು. ಮತ್ತು ಅವರು ನೆಕ್ಸ್ಟ್ ಬರೋರು 7 ಪಂದ್ಯಗಳನ್ನು ಆಡಿದವರು ಕುಮಾರ್ ಸಂಗಕ್ಕರ್ ಅವರು, ಜಯವರ್ಧನ್ ಅವರು ಸ್ನೇಹಿತರೆ. ಇವರು ತಲಾ 7 ICC ಟೂರ್ನಮೆಂಟ್ ಫೈನಲ್ಗಳಲ್ಲಿ ಭಾಗವಹಿಸಿದ್ದಾರೆ. ಇನ್ನು 6 ಯಾರು ರಿಕ್ಕಿ ಪಾಂಟಿಂಗ್ ಅವರು, ನೆಕ್ಸ್ಟ್ ಮುರಳೀಧರನ್ ಅವರು. ಇವರು ತಲಾ 6 ಪಂದ್ಯಗಳಲ್ಲಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.